ಬೈಟು ಕಾಫಿಗೆ ಸ್ವಾಗತ. ನಾನು ವಿಜಯ. ನಮ್ಮೊಂದಿಗೆ ಇವತ್ತು ಇರುವಂತಹ ಅತಿಥಿ ಇವರು ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ಅಂದರೆ ಸಾಕಷ್ಟು ಅಭಿಮಾನವನ್ನು ಹೊಂದಿದ್ದಾರೆ. ಜೊತೆಗೆ ಬಣ್ಣ ಹಚ್ಕೊಂಡು ರಂಗಭೂಮಿ ಪ್ರವೇಶವನ್ನು ಮಾಡಿದ್ದಾರೆ. ಡಾನ್ಸ್ ಕೂಡ ಕಲ್ತಿದ್ದಾರೆ. ಇವೆಲ್ಲವನ್ನ ಬಳಗೂಡಿಸಿಕೊಂಡಿರುವಂತಹ ಏಕೈಕ ಮನುಷ್ಯ ಅಂದರೆ ಅವರು ನಮ್ಮ ಎಲ್ಲರ ಶಾಸಕರಾದಂತಹ ನೆಲ ನರೇಂದ್ರ ಬಾಬು ಅವರು. ಅವ್ರನ್ನ ಬೈಟು ಕಾಫಿಗೆ ಸ್ವಾಗತ ಮಾಡೋಣ. ನಮಸ್ಕಾರ ಬೈಟು ಕಾಫಿಗೆ. ನಮಸ್ಕಾರ. ನಿಮ್ಮ ಹೆಸರಲ್ಲೇ ನೆಲ ಅಂತ ಇದೆ. ಸೊ ನಮ್ಮ ನೆಲ, ನಮ್ಮ ಜಲ ಅಂದರೆ ಭಾಳ ಆಸಕ್ತಿ, ಭಾಳ ಪ್ರೀತಿ ಇದೆ, ಭಾಳ ಅಭಿಮಾನ ಇದೆ. ಇದೆಲ್ಲ ನಿಮ್ಗೆ ತಿಳಿದಿದ್ಯಾವಾಗ? ಸಣ್ಣ ವಯಸ್ಸಿನಲ್ಲಿ ಇದ್ರ ಬಗ್ಗೆ ಎಲ್ಲ ಗೊತ್ತಿತ್ತಾ ನಿಮಗೆ? ಹೇಗೆ? ನನಗೆ ಹೇಳಬೇಕಂದ್ರೆ ನನ್ನ ಚಿಕ್ಕಂದಿನಿಂದಲೇ ಸಹ ನೆಲ, ಜಲ ಇದ್ರ ಜೊತೆಲಿ ಒಡನಾಡಿಗೆ ಬೆಳೆದಂಥವು ನನ್ನ ಜನ್ಮಸ್ಥಳ ನೆಲಮಂಗಲ. ನಾನು ಬೆಳೆದಂಥದ್ದು ಕೊಳ್ಳೇಗಾಲ, ಅಲ್ಲಿ ಕಾವೇರಿ ನದಿ ಜಲ. ಸೊ ಹೇಳಬೇಕಂದ್ರೆ ಕಾವೇರಿ ನದಿಯ ತೀರದಲ್ಲಿ ಪ್ರತಿ ಭಾನುವಾರ ಹೋಗಿ ಈಜ್ತಾ ಇದ್ದು. ಕೊಳ್ಳೇಗಾಲಕ್ಕೆ ಕಾವೇರಿ ನೀರು ತಂದಾಗ ನಾವು ಅಲ್ಲಿ ವಾಸ ಇದ್ದು. ಮತ್ತು ನೆಲದ ಮಹಾತ್ಮೆ, ನೆಲದ ಮಹತ್ವ ಏನು ಅಂಥೇಳಿ ನಮ್ಮ ಬೇಸಿಗೆ ರಜೆಯಲ್ಲಿ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದನ್ನು ನೋಡ್ತಾ ಇದ್ದೆ. ನಾನು ಅದರಲ್ಲಿ ತೊಡಗಿಸ್ಕೊಳ್ತಾ ಇದ್ದೆ. ಮತ್ತು ನನ್ನ ಪದವಿ ಆದ ನಂತರ ನಾನು ಎಷ್ಟೋ ದಿವಸ ತೋಟದಲ್ಲಿ ಹೋಗಿ ಬೆಳೆಯನ್ನು ಬೆಳೆದಿದ್ದೇನೆ, ನೀರು ಕಟ್ಟಿದ್ದೇನೆ, ಕಳೆ ಕಿತ್ತಿದ್ದೇನೆ, ಮತ್ತು ಉಳುಮೆಯಲ್ಲಿ ಭಾಗವಹಿಸಿದ್ದೇನೆ, ಮತ್ತು ತೊಗೊಂಡೋಗಿ ಮಾರುಕಟ್ಟೆಯಲ್ಲಿ ಹಾಕಿದ್ದೇನೆ. ಹೀಗಾಗಿ ನೆಲ ಮತ್ತು ಜಲ, ಅದರ ಮಹತ್ವ, ಇದರ ಹಿಂದೆ ಜೀವಕ್ಕೆ ನೆಲ ಜಲ ಎರಡೂ ಮುಖ್ಯ. ಎಲ್ಲ ಕೆಲಸನೂ ನಿಮಗೆ ಗೊತ್ತಿದೆ. ನಂಗೆ ಅದ್ರ ಮೇಲೆ ಗೌರವ ಇದೆ, ಪ್ರೀತಿ ಇದೆ. ಕಾಫಿ ಅಂದ ತಕ್ಷಣ ಕಾಫಿ ಜೊತೆಗೆ ಯಾವುದನ್ನ ಒಂದು ಸಿಹಿ ಘಟನೆಯನ್ನು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ಸಿಹಿ ಕಹಿ ಘಟನೆಗಳು ಭಾಳಷ್ಟು ಜೀವನದಲ್ಲಿ ಕಂಡಿದ್ದೇವೆ. ಹೇಳಬೇಕಂದ್ರೆ ನಾನು ಮೊದಲನೇ ಸಾರಿ ಧಾರಾವಾಹಿಯಲ್ಲಿ ಅಭಿನಯಿಸೋಕ್ಕಿಂತ ಮುಂಚೆ ನಾನು ಮೂಲತಃ ರಂಗಭೂಮಿ ಭರತನಾಟ್ಯ ಕಲಾವಿದನಾಗಿ ಬೆಳೆದಂಥವನು. ಒಂದು ದಿವಸ ನಮ್ಮ ತಂದೆಯವರು ಹಾಸ್ಪಿಟಲೈಸ್ ಆಗಿದ್ದರು, KC ನಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದರು. ಆಗ ನಮ್ಮ ತಂದೆಯವ್ರ ಬೆಡ್ ಮುಂದ್ಗಡೆ ರಾಮಮೂರ್ತಿ ಅಂತ ಇದ್ದರು. ರಾಮಮೂರ್ತಿಯವರು ನನಗೆ ನಮ್ಮ ತಂದೆಯವ್ರ ಪರಿಚಯ ಆಗಿ ಒಂದು ದಿವಸ ಹೋಗಿ ಹೇಳಿದ್ರು, ನೋಡಿ ಈತನದು ಬಣ್ಣ, ಅದು ಇದು ನಾಟಕ ನೃತ್ಯ ಅಂತ ಇರ್ತಾನೆ ಅಂತ ಹೇಳಿದ್ರು. ರಾಮಮೂರ್ತಿಯವರು ಆಯಿತು ಆಗಿದ್ದರೆ ನಿನಗೆ ಕೃಷ್ಣಮೂರ್ತಿನವ್ರು ಪರಿಚಯ ಮಾಡ್ಕೊಡ್ತೀನಿ ಅಂತ. ಅವ್ರನ್ನ ಪರಿಚಯ ಮಾಡ್ಕೊಂಡು ನಾನು ಪಾತ್ರ ಮಾಡಬೇಕು ಅಂತ ಇದ್ದೆ. ಸ್ವಲ್ಪ ದಿವಸ ಆದಮೇಲೆ ನನ್ನ ತೋಟದಲ್ಲಿ ರಜೆಯಲ್ಲಿ ಕೆಲಸದಲ್ಲಿರಬೇಕಾದ್ರೆ ನನಗೊಂದು ಫೋನ್ ಬಂತು, ಅರ್ಜೆಂಟಾಗಿ ಶೂಟಿಂಗ್ ಇದೆ ಅಂತ ಬರಬೇಕು. ಸೊ ಅದು ನನ್ನ ಜೀವನದಲ್ಲಿ ಒಂದು ಬೆಳ್ಳಿ ತೆರೆಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಿರುತೆರೆಯ ಮುಖೇನ ನಾನು ಪ್ರವೇಶ ಅಲ್ಲಿ ಆ ಘಟನೆ HMK ಮೂರ್ತಿಯವರು ನನಗೆ ಮೊದಲನೇ ಸಾರಿ ಸಿಹಿ ಕಹಿ ಧಾರಾವಾಹಿಯಲ್ಲಿ ಅವಕಾಶ ಕೊಟ್ಟರು. ಅದು ಭಾಳ ಸಂತೋಷ ಕೊಟ್ಟಂಥ ಘಟನೆ. ಮತ್ತು ಅವರದೇ ಪ್ರೊಡ್ಯೂಸ್ ಮಾಡಿದಂಥ ಕಲಿಕರ್ಣ ಧಾರಾವಾಹಿ. ಆ್ಯಕ್ಚುಲಿ ಕಲಿಕರ್ಣ ಧಾರಾವಾಹಿಲಿ ನಾನು ಧರ್ಮರಾಯನ ಪಾತ್ರ ಮಾಡಬೇಕಾಗಿತ್ತು. ಅದರಲ್ಲಿ ನನಗೆ HMK ಮೂರ್ತಿಯವರು ನೀನೇ ಕರ್ಣನ ಪಾತ್ರ ಮಾಡಬೇಕು ಅಂತ ಹೇಳಿ ನನಗೆ ಕರ್ಣನ ಪಾತ್ರ ಅವತ್ತು ಮೇಕಪ್ ಮಾಡಿಸಿ ನಾನು ರಾಮನಗರದಲ್ಲಿ ಶೂಟಿಂಗ್ ನಿಂತಾಗ ನನಗೆ ಆ ಘಟನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಿಮ್ಮ ಬಾಲ್ಯ ಯಾವ ಥರ ಇತ್ತು? ನಿಮ್ಮ ಶಾಲಾ ದಿನಗಳು ಹೇಗಿತ್ತು? ಯಾವ ಥರ ನೆನಪಿಸ್ಕೊಳ್ತೀರಾ ಈ ಸಮಯದಲ್ಲಿ ನೀವು ಅದನ್ನು? ನನ್ನ ಬಾಲ್ಯದ ನೆನಪುಗಳಂತೂ ಮೊನ್ನೆಯೆಲ್ಲ ಸೇರಿ ನಮ್ಮ 35-40 ವರ್ಷಗಳಿಂದ ಹಿಂದಿನ ನಮ್ಮ ಮಾಸ್ಟರ್ಗಳೆಲ್ಲ ಕರೆದು ನಾವು ಅವ್ರಿಗೆ ಸನ್ಮಾನ ಮಾಡಿದಾಗ ಅವ್ರಿಗೆ ಆದಂಥ ಆನಂದ ಅಷ್ಟಿಷ್ಟಲ್ಲ. ನಮ್ಮ ಬಾಲ್ಯ 180 ಜನ ಸ್ನೇಹಿತರು ಸೇರಿದ್ದು ಕೊಳ್ಳೇಗಾಲದಲ್ಲಿ. ಆ ಸಂಘಕ್ಕೆ ಸ್ನೇಹ ನಿರಂತರ ಅಂತ ಹೆಸರಿಟ್ಟಿದ್ದು. ಇನ್ನು ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಎಲ್ಲ ಆಯಿತು, ಕಾಲೇಜೆಲ್ಲ ಎಲ್ಲಿ ಕಲ್ತ್ರಿ? ಹೈಸ್ಕೂಲ್ ಬಂದು ಬೆಂಗಳೂರು ಬಂದಮೇಲೆ ಪೇರೆಂಟ್ಸ್ ಸ್ಕೂಲ್ ಓದಿದೆ. ಅದಾದಮೇಲೆ ಕಾಲೇಜ್ ಬಂದು ಪ್ರೀ ಯೂನಿವರ್ಸಿಟಿ KLE ಕಾಲೇಜ್ ಓದಿದೆ. ಅದಾದಮೇಲೆ ಡಿಗ್ರಿ MES ಕಾಲೇಜ್ಗೆ ಹೋದೆ. ಸೊ ಹೀಗಾಗಿ ನನಗೆ ಎಲ್ಲ ಕಡೆಯೂ ಸಹ ಈ ಕಲೆಗೆ ಮತ್ತು ಎಲ್ಲೋ ಒಂದು ಕಡೆ ಅಷ್ಟೊತ್ತಿಗಾಗಲೇ ನನ್ನನ್ನು ನಾನು ತೊಡಗಿಸ್ಕೊಂಡ್ಬಿಟ್ಟಿದ್ದೆ ಸಾರ್ವಜನಿಕ ಜೀವನದಲ್ಲಿ. ಆಮೇಲೆ ಇವೆಲ್ಲ ಬಿಟ್ಟು ನಿಮ್ಮ ಹವ್ಯಾಸಗಳೇನು? ನಿಮ್ಮ ನೀವು ಯಾವ ಥರ ತೊಡಗಿಸ್ಕೋತೀರಾ? ಅಂದರೆ ಕ್ರೀಡೆ ಆಡೋದಾಗಿರಬಹುದು ಅಥವಾ ಯಾವ ಥರ ನಿಮ್ಮ ನೀವು ತೊಡಗಿಸ್ಕೋತೀರಾ? ಹೇಳಬೇಕಂದ್ರೆ ನನಗೆ ಕಬಡ್ಡಿ ಅಂದರೆ ತುಂಬ ಇಷ್ಟ. ಟೇಬಲ್ ಟೆನ್ನಿಸ್, ಕಬಡ್ಡಿ, ಯೋಗಾಭ್ಯಾಸ ಮಾಡ್ತೇನೆ. ಯಾಕಂದರೆ ಕಬಡ್ಡಿ ಆಡಲಿಕ್ಕೆ ಎಲ್ಲೂ ಆಗೋದಿಲ್ಲ. ಮತ್ತು ಒಂದು ಸ್ವಲ್ಪ ಪ್ರಾಣಾಯಾಮ ಮಾಡ್ತೇನೆ. ಇನ್ನು ನಮ್ಮ ಯುವ ಪೀಳಿಗೆಗೆ ನೀವು ಸಣ್ಣದಾಗ ಒಂದು ಸಂದೇಶ ಕೊಡಬೇಕು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಏನು ಹೇಳೋದಂದರೆ ಒಂದು ಕನಸನ್ನು ನೀವು ಕಾಣ್ತೀರ, ನಿಜ. ಆ ಕನಸು ನನಸಾಗಬೇಕು ಅಂದರೆ ಆ ಕನಸಿನ ವಿವೇಕಾನಂದರೇ ಹೇಳುವಂತೆ ನಾವು ಆ ಕನಸಿನ ಬಗ್ಗೆ ಚಿಂತನೆ ಮಾಡಬೇಕು, ಅದು ತೊಡಗಿಸ್ಕೋಬೇಕು. ಅದರಲ್ಲಿ ಎಷ್ಟೇ ಏರಿಳಿತಗಳು ಬಂದರೂ ಒಂದು ಸ್ವಲ್ಪ ಕೆಲವ್ರಿಗೆ ರಿಸಲ್ಟ್ ಬೇಗ ಬರುತ್ತೆ, ಕೆಲವ್ರಿಗೆ ಲೇಟಾಗಿ ಬರುತ್ತೆ. ಅಲ್ಲಿ ಲೇಟಾಗಿ ಬರುತ್ತೆ ಅಂತ ಚಿಂತೆ ಮಾಡಬಾರ್ದು. ನಾವು ಅದರಲ್ಲೇ ನಾವು ಕೃಷಿ ಮಾಡ್ತಾ ಹೋದರೆ, ಅದರಲ್ಲೇ ನಾವು ಕೆಲಸ ಮಾಡ್ತಾ ಹೋದರೆ ಫಲ ಖಂಡಿತ ಸಿಗುತ್ತೆ. ಮತ್ತು ಒಂದು ಹೇಳ್ತೇನೆ, ದಯವಿಟ್ಟು ದುಶ್ಚಟಗಳಿಗೆ ಗುಲಾಮರಾಗಬೇಡಿ. ನಾವಂತೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಟ್ಲೀಸ್ಟ್ ಈ ಸ್ವಾತಂತ್ರ್ಯ ಉಳಿಸ್ಕೊಳ್ಳಿಕ್ಕೆ
ಆ ದಿಕ್ಕಿನಲ್ಲಿ ನಾನೇನು ಮಾಡಿದೆ, ವಿದ್ಯಾರ್ಥಿಯಾಗಿ ನಾನು ಏನು ಮಾಡ್ಬೋದು ನಮ್ಮ ತಂದೆ ತಾಯಿಗಳಿಗೆ, ಅಥವಾ ನನ್ನ ವಿದ್ಯಾರ್ಥಿ ಜೀವನಕ್ಕೆ, ಅಥವಾ ನನ್ನ ಪರಿಸರಕ್ಕೆ, ಆ ರೀತಿಯಾಗಿ ಡೂ ಲಿಟಲ್, ಅಟ್ಲೀಸ್ಟ್ 5% ಆಫ್ ಯುವರ್ ಟೈಮ್ ಯು ಕ್ಯಾನ್ ಡೂ ವಂಡರ್ಸ್. ಯಾವುದೇ ಒಂದು ದೇಶ ಶಕ್ತಿಯುತ ದೇಶ ಅಂದರೆ ಅದು ಮದ್ದುಗುಂಡುಗಳಿಂದ ಅಲ್ಲ, ಯುವಜನಾಂಗದಿಂದ. ಆ ಯುವಜನಾಂಗದ ಬಗ್ಗೆ ಇವತ್ತು ಫೋಕಸ್ ಆಗ್ತಾ ಇಲ್ಲ. ಇದು ಆಗದೇ ಹೋದರೆ ಖಂಡಿತವಾಗ್ಲೂ ಅದ್ರಲ್ಲಿ ನಮ್ಮದು ಎಷ್ಟೇ ಪಾಪ್ಯುಲೇಷನ್ 125 ಕೋಟಿ ಇದ್ದರೂ ವಿ ಮೇ ಬಿ ಇಂಡಿವಿಜುವಲಿ ಸ್ಟ್ರಾಂಗ್, ಬಟ್ ಕಲೆಕ್ಟಿವ್ಲಿ ವಿ ಆರ್ ಗೋಯಿಂಗ್ ಟು ಬಿ ವೀಕ್. ಸೊ ಈ ದೃಷ್ಟಿಯಲ್ಲಿ ನಮ್ಮ ಯುವಜನಾಂಗಕ್ಕಲ್ಲ, ಇಡೀ ವ್ಯವಸ್ಥೆ ಅಥವಾ ಸರ್ಕಾರ ಅಥವಾ ಹಿರಿಯರು ಅನ್ಸ್ಕೊಂಡವರು ಮತ್ತು ಮಾಧ್ಯಮಗಳು ಸಹ ಈ ದಿಕ್ಕಿನಲ್ಲಿ ಚಿಂತನೆ ಮಾಡಿದನೋದ್ರೆ ಖಂಡಿತವಾಗ್ಲೂ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟು ಸಮಯದ ಅಭಾವ ಇದ್ರೂ ಕೂಡ ನಮ್ಮೊಂದಿಗೆ ಸಾಕಷ್ಟು ಮಾತನ್ನ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ಸ್ ನರೇಂದ್ರ ಬಾಬು. ನಮಸ್ಕಾರಮ್ಮ. ಇದು ನಮ್ಮ ಶಾಸಕರಾದಂತಹ ನೆಲ ನರೇಂದ್ರ ಬಾಬು ಅವರ ಮನದಾಳದ ಅಂತರಂಗದ ಮಾತು. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.